ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ನಾನು ನಮ್ಮ ಅಕ್ಕನಿಗೋಸ್ಕರ ಮಾಡ್ತಾ ಇರೋದು, ಅಂದರೆ ಬ್ಯಾಡ್ ಕಮೆಂಟ್ಸ್ ಮಾಡಿರೋರಿಗೋಸ್ಕರ. ಯಾರು ಅಂತ ಅಂದರೆ ಲಕ್ಷ್ಮಿ ಅಂತ ಒಬ್ಬರು ಬರ್ತಾರೆ ಕಮೆಂಟಲ್ಲಿ. ಆ್ಯಕ್ಚುಲಿ ನಮ್ಮ ಅಕ್ಕಂದ್ರಲ್ಲಿ ಅವ್ರದ್ದು ಬ್ಲಾಕ್ ಆಗಿದೆ ಅಂತೆ. ಬಟ್ ನಂದರಲ್ಲಿ ನನ್ನ ವ್ಲಾಗ್ಸ್, ನಮ್ಮ ಅಕ್ಕನ ವ್ಲಾಗ್ಸ್ ಅವಳದ್ರಲ್ಲಿ ನೋಡ್ಕೊಂಬಂದು ನಂದ್ರಲ್ಲಿ ಕಮೆಂಟ್ ಮಾಡ್ತಾರೆ. ಆ್ಯಂಡ್ ನಂದರಲ್ಲೂ ಕೂಡ ಬ್ಯಾಡ್ ಕಮೆಂಟ್ಸ್ ಮಾಡ್ತಾರೆ. ಯಾವ ಥರ ಅಂತಂದರೆ ನನಗೆ ಫೇವರಿಸಮ್ ಮಾಡೋ ಥರ ಮಾಡ್ತಾರೆ. ನಿನಗೆ ಸ್ವಾಗತಕ್ಕೆ ಡಿಸ್ಟರ್ಬ್ ಆಗುತ್ತೆ, ಹೊಸ್ದಾಗಿ ಮದುವೆ ಆಗಿದ್ದೀರಾ, ಈ ಥರ ಎಲ್ಲ. ಬಟ್ ನಮಗೆ ಯಾವುದೇ ಥರ ಡಿಸ್ಟರ್ಬೆನ್ಸ್ ಇಲ್ಲ. ಏನಕ್ಕೆ ಅಂತಂದರೆ ನಾನು ಸ್ವಾಗತ ನಮ್ಮ ಅಕ್ಕ ಯಾವ ಥರ ಇದ್ದೀವಿ ಅಂದರೆ, ಒಂದು ಗಂಡ ಹೆಂಡ್ತಿ ನಾದಿನಿ ಈ ಥರ ರಿಲೇಷನ್ಶಿಪ್ಪಲ್ಲಿಲ್ಲ. ನಾವು ಫ್ರೆಂಡ್ಸ್ಗಳು ನಮ್ಮ 3 ಜನ ಇದ್ರಂತೂ ಫ್ರೆಂಡ್ಸ್ ಥರ ಇರ್ತೀವಿ. ರೇಗ್ಸೋದಾಗಲಿ ಏನೇ ಇರಲಿ ಪ್ರತಿಯೊಂದು ಕೂಡ ನಾವು ಫ್ರೆಂಡ್ಸ್ ಥರ ಇರ್ತೀವಿ. 20 ನಿಮಿಷ 30 ನಿಮಿಷ ವೀಡಿಯೋದಲ್ಲಿ ಯಾರನ್ನೂ ಕೂಡ ಜಡ್ಜ್ ಮಾಡಬೇಡಿ. ನಾವು ಹೇಗಿರ್ತೀವಿ, ನಮ್ಮ ಲೈಫ್ ಸ್ಟೈಲ್ ಹೇಗಿರುತ್ತೆ ಅಂತ ನಿಮ್ಗೆ ನಿಮಗೆ ಗೊತ್ತಿರಲ್ಲ. ಬಟ್ ನಮ್ಮ ಅಕ್ಕ ಸಿಕ್ಕಾಬಟ್ಟೆ ತುಂಬ ಬೇಜಾರು ಮಾಡ್ಕೊಂಡಿದ್ದಾಳೆ. ಏನಕ್ಕೆ ಅಂತ ಅಂದರೆ ಅವಳು ಜೀವನದಲ್ಲಿ ತುಂಬ ಬೇಜಾರಾಗ್ಬಿಟ್ಟಿದ್ದಾಳೆ, ನೊಂದಿದ್ದಾಳೆ. ಅವಳ ಲೈಫಲ್ಲಿ ತುಂಬ ಏನಂತಾರೆ, ತುಂಬ ಸವಾಲುಗಳು ಬಂದಿದೆ. ಪಾಪ ಅವಳು ಏನೋ ಅವಳ ಮಗಳಿಗೋಸ್ಕರ ಏನೋ ಆ್ಯಕ್ಟಿವ್ ಆಗಿರಬೇಕು, ನನ್ನ ಮಗಳಿಗೇನೋ ಮಾಡಬೇಕು, ನಮ್ಮ ಅಪ್ಪ ಅಮ್ಮನ ನೋಡ್ಕೋಬೇಕು ಅನ್ನೋದಕ್ಕೋಸ್ಕರ ಅವಳ ಕಾಲ ಮೇಲೆ ನಿಂತ್ಕೊಂಡು ಹೇಗೋ ಒಂದು ಕೆಲಸ ತೊಗೊಂಡು 35 ಕಿಲೋಮೀಟ್ರ್ ಓಡಾಡ್ತಾಳೆ. ಅವಳ ಕಷ್ಟ ಅವಳಿಗೆ ಗೊತ್ತು, ಅವಳು ಎಷ್ಟು ಸ್ಯಾಕ್ರಿಫೈಸ್ ಮಾಡ್ತಿದ್ದಾಳೆ ಅಂತ ನನಗೆ ಮಾತ್ರ ಗೊತ್ತು. ಆ್ಯಂಡ್ ಇನ್ನೊಂದೇನು ಅಂತ ಅಂದರೆ ಅವಳ ನೋವನ್ನ, ಅವಳ ಮನಸ್ಸಲ್ಲಿರೋ ನೋವನ್ನ ಮರೆಯೋದಕ್ಕೋಸ್ಕರ ವ್ಲಾಗ್ ಮಾಡ್ತಿದ್ದಾಳೆ. ಅದನ್ನು ಬಿಟ್ಟರೆ ಬೇರೆ ಏನೂ ಇಲ್ಲ. ಅವಳು ಆ ವ್ಲಾಗ್ ನಾನು ಅವಳಿಗೆ ಆಲ್ಮೋಸ್ಟ್ 2 ವರ್ಷ ಆಗಕ್ಕತ್ತವಳು ವ್ಲಾಗ್ ಮಾಡೋಕ್ಕೆ ಹಿಡಿದು. ತುಂಬ ಅಂದರೆ ನಮ್ಮ ಹತ್ರ ಹೇಳ್ಕೊಳ್ದೇ ಇರೋ ವಿಷಯಗಳನ್ನ ಅವಳು ವ್ಲಾಗಲ್ಲಿ ಹೇಳ್ಕೊಡ್ತಾಳೆ. ಅವಳಿಗೆ ಏನು ಅನ್ನಿಸ್ತಿದೆ ಅದನ್ನೆಲ್ಲನೂ ನಾನು ವ್ಲಾಗಲ್ಲಿ, ನಾನು ಬೆಂಗಳೂರಲ್ಲಿದ್ದಾಗಲೂ ಕೂಡ ವ್ಲಾಗಲ್ಲಿ ಬಿಡ್ತಾಯಿದ್ದೆ. ಅವಳು ಆ ಥರ ಮರೀತಿದ್ದಾಳೆ. ಏನಕ್ಕೆ ಈಗ ನಮ್ಮ ಲೈಫು ನಮ್ಮ ಇಷ್ಟ, ನಾವು ನಮ್ಮ ಲೈಫ್ ಸ್ಟೈಲಲ್ಲಿ ನಾವು ಬದುಕ್ತಾ ಇರ್ತೀವಿ. ಏನಕ್ಕೆ ಬೇರೆಯವ್ರನ್ನ ನೀವು ಜಡ್ಜ್ ಮಾಡಬೇಕು ಅಲ್ವಾ? ಬೇರೆಯವ್ರ ಲೈಫು ಅವ್ರ ಲೈಫ್ ಅವ್ರಿಗಿರುತ್ತೆ, ಅವ್ರ ಪ್ರಾಬ್ಲಮ್ಸ್ ಅವ್ರಿಗಿರುತ್ತೆ. ಅವಳು ಓವರಾಗಿ ಆಡ್ತಾಳೆ, ಆಡ್ಕೊಳ್ಳಿ. ಏನಕ್ಕೆ ಬೇಕು ಫಸ್ಟ್ ಆಫ್ ಆಲ್ ನಮಗೆ? ಈಗ ಅವರೇನಾದರೂ ಇವಾಗ ಬ್ಯಾಡ್ ಕಮೆಂಟ್ಸ್ ಹಾಕೋರೇನಾದರೂ ನಮಗೆ ಊಟ ಮಾಡೋದಕ್ಕೆ ಊಟ ಕೊಡ್ತಾರಾ, ಬಟ್ಟೆ ಕೊಡ್ತಾರಾ, ಏನು ಕೊಡ್ತಾರೆ? ಈಗ ಒಬ್ಬರು ಮನಸ್ಸು ನೋಯಿಸೋದ್ರಿಂದ ನಿಮ್ಗೆ ಏನು ಸಿಗುತ್ತೆ? ಪಾಪ ಅವಳು ನಿನ್ನೆ ಹತ್ಕೊಂಡು ಫೋನ್ ಮಾಡಿದ್ರು, ಚಾಂದು ಇನ್ನು ಯಾವತ್ತೂ ಕೂಡ ನಾನು ನಿಮ್ಮ ಜೊತೆ ನಿಮ್ಮ ಮಧ್ಯಕ್ಕೆ ಬರೋಲ್ಲ, ನನಗೆ ಈ ಥರ ಕಮೆಂಟ್ ಮಾಡ್ತಾರೆ, ಆ ಥರ ಕಮೆಂಟ್ ಮಾಡ್ತಾರೆ, ನೀನು ಚೆನ್ನಾಗಿ ರಿಪ್ಲೈ ಮಾಡು ಅಂತ. ನನಗೆ ಏನಕ್ಕೆ ಈ ಥರನ ಸ್ವಾಗತ ತೋರಿಸಿದೆ ನೋಡಿ, ಈ ಥರ ಎಲ್ಲ ಮಾಡಿದ್ದಾರೆ, ಅವಳು ನೋಡಿದ್ರೆ ಪಕ್ಕ ಬೇಜಾರು ಮಾಡ್ಕೋತಾಳೆ ಅಂತ. ಆ್ಯಂಡ್ ಅವಳು ನೋಡಲ್ಲ ಅಂತ ನಾನು ಅಂದ್ಕೊಂಡಿದ್ದೆ ಬ್ಯಾಡ್ ಅಂದರೆ ನನ್ನ ಐಡಿಗೂ ನೋಟ್ ಕಮೆಂಟ್ಸು. ಬಟ್ ಅವಳು ನೋಡ್ತಿದ್ದಾಳೆ. ನನಗೂ ಕೂಡ ಬೇಜಾರಾಯಿತು. ಅವಳು ಹತ್ಕೊಂಡು ವೀಡಿಯೋ ಮಾಡಿದ್ದಾಳೆ. ಅಂದರೆ ನಿಮ್ಮ ಅಕ್ಕನಿಂದ ದೂರ ಇರು, ನಿಮ್ಮ ಅತ್ತೆಗೆ ಯಾಕೆ ಇವರು ಹೈ ಪಿಚ್ಚಲ್ಲಿ ಮಾತಾಡ್ತಾರೆ, ಮತ್ತು ರಿಮೋಟ್ ಕೊಡು ಅಂತ ಕೇಳ್ತಾರೆ, ಈ ಥರ ಎಲ್ಲ ಏನಕ್ಕೆ ಮಾಡಬೇಕು, ಸ್ವಾಗತಿನಿಗೆ ಬೈಕ್ ಹೇಳ್ಕೊಡ್ಬೇಕು, ಇದೆಲ್ಲ ಏನು? ನಾವು ಯಾವ ಥರ ಎಷ್ಟು ಫ್ರೆಂಡ್ಲಿಯಾಗಿದ್ದೀವಿ ಅಂತ ನನಗೆ ಮಾತ್ರ ಗೊತ್ತು. ಸ್ವಾಗತ್ತು ನಮ್ಮ ಅಕ್ಕನಿಗಿಂತ 1 ವರ್ಷ ಸೀನಿಯರ್ ಅಷ್ಟೇನೆ. ಎಷ್ಟು ಫ್ರೆಂಡ್ಲಿಯಾಗಿದ್ದಾರೆ. ನಮ್ಮ ಕೃತು ನೋಡಿ, ನಿಮಗೆ ಬ್ಯಾಡ್ ಕಮೆಂಟ್ಸ್ ಹಾಕೋದ್ರಿಂದ ಏನೂ ಸಿಗಲ್ಲ. ಒಬ್ಬರು ಮನಸ್ಸು ನೋಯಿಸ್ಬೋದಷ್ಟೇ ನೀವು, ಅವ್ರ ಮನಸ್ಸು ನೋಯಿಸ್ಬೋದಷ್ಟೇ. ಮನಸ್ಸು ನೋಯಿಸಿದ್ರೆ ನೀವು ಯಾವತ್ತೂ ಕೂಡ ಏನಂತಾರೆ, ಉದ್ಧಾರ ಅಂತೂ ಆಗಲ್ಲ. ಪ್ಲೀಸ್ ಆ ಥರ ಬ್ಯಾಡ್ ಕಮೆಂಟ್ಸ್ ಅಂತೂ ಮಾಡೋಕ್ಕೆ ಹೋಗ್ಬೇಡಿ. ನೀವು ನಮಗೆ ಟೈಮ್ ಕೊಟ್ಟು ವೀಡಿಯೋ ನೋಡದೇ ಇದ್ರೂ ಪರವಾಗಿಲ್ಲ. ಏನಕ್ಕೆ ಮೆಸೇಜ್ ಹಾಕ್ತೀರಾ? ನಿಮಗೆ ವೀಡಿಯೋ ನೋಡೋದಕ್ಕೆ ಇಷ್ಟ ಇಲ್ವಾ? ಸ್ಕಿಪ್ ಮಾಡಿಬಿಟ್ಟು ನೋಡೋಕ್ಕೆ ಹೋಗ್ಬೇಡಿ. ನೀವು ನೋಡಲಿ ಅಂತಲೂ ನಾನು ಹೇಳಲ್ಲ. ಏನಕ್ಕೆ ಈ ಥರ ಬ್ಯಾಡ್ ಕಮೆಂಟ್ಸ್ ಹಾಕೋದು? ಅವಳು ತುಂಬ ಬೇಜಾರು ಮಾಡ್ಕೊಂಡಿದ್ದಾಳೆ. ಅಳ್ತಾ ಇದ್ಲು, ಚಾಂದು ಹಿಂಗೆಲ್ಲ ಮಾಡ್ತಾರೆ, ನಿಮ್ಮ ಮಧ್ಯನೇ ಬರಲ್ಲ, ನಾನು ಇನ್ನೆಲ್ಗೂ ಬರಲ್ಲ ಅಂತ. ನನಗೆ ಹೇಗೆ ಅನಿಸಿರ್ಬೇಕು, ನಾನು ಏನು ಆನ್ಸರ್ ಮಾಡಬೇಕು ನನಗೆ ಗೊತ್ತಾಯ್ತಿಲ್ಲ. ಸ್ವಾಗತ ಕೇಳಿದ್ರೆ ಏನಕ್ಕಂತೆ, ಸುಮ್ಮನಿರ ಕೇಳು ಅಂತ ಅವ್ರು ಹೇಳ್ತಾ ಇದ್ರು. ಪ್ಲೀಸ್ ಯಾರು ಕೂಡ ನಮ್ಮ ಅಕ್ಕನ ಬಗ್ಗೆ ಆಗಲಿ, ನಮ್ಮ ಲೈಫ್ ಬಗ್ಗೆ ಆಗಲಿ ಯಾರೂ ಕೂಡ ಬ್ಯಾಡಾಗಿ ಕಮೆಂಟ್ ಹಾಕ್ಬೇಡಿ. ನಾವು ಹೇಗಿದ್ದೀವಿ, ನಮ್ಮ ಲೈಫ್ ಸ್ಟೈಲ್ ಏನು, ನಮ್ಮ ಅವರ ರಿಲೇಷನ್ಶಿಪ್ ಯಾವ ಥರ ಇದೆ ಅಂತ ನಮಗೆ ಮಾತ್ರ ಗೊತ್ತಿರುತ್ತೆ. 20 ನಿಮಿಷದಲ್ಲಿ ಯಾರನ್ನೂ ಕೂಡ ಹೇಗೂ ಜಡ್ಜ್ ಮಾಡೋಕ್ಕಾಗಲ್ಲ. ಅವಳು ಇಷ್ಟು ದಿನ ಎಷ್ಟು ಸಂಕಟಪಟ್ಟಿದ್ದಾಳೆ, ಎಷ್ಟು ಫೇಸ್ ಮಾಡಿದ್ದಾಳೆ, ಎಂಥ ಕುಟುಂಬಕ್ಕೆ ಮದುವೆ ಆಗಿದ್ಲು ಅವಳು, ಏನೇನೆಲ್ಲ ಅಂತ ನಾನು ಕಣ್ಣಾರೆ ನೋಡಿದ್ದೀನಿ. ಏಕೆಂದರೆ ಅವಳ ಲೈಫ್ ಹೇಗಿತ್ತು ಅಂತ. ಇವಾಗ ಏನೋ ಅವಳ ಕಾಲ ಮೇಲೆ ಅವಳು ನಿಂತು, ಅವಳ ಕೈ ತುಂಬ ಕೆಲಸ ಇದೆ. ಅವಳು ಅಷ್ಟು ಬ್ಯುಸಿ, ಕೈ ತುಂಬ ಕೆಲಸ. ಎಷ್ಟು ಬ್ಯುಸಿ ಅಂತಂದರೆ 9 ಗಂಟೆಗೆ ಮನೆ ಬಿಟ್ಟರೆ ಸಂಜೆ 7 ಗಂಟೆಗೆ ಮನೆ ಬರ್ತಾಳೆ. ಅಲ್ಲಿಂದ ಬಂದು ರೆಸ್ಟ್ ಮಾಡ್ತಾಳೆ. ಈ ಥರ ಇದೆ ಅವಳ ಲೈಫು. ಅದರಲ್ಲಿ ಏನೋ ಅವಳು ಟೈಮ್ ಪಾಸ್ಗೋಸ್ಕರ ಅಂತಲೇ ಹೇಳ್ಬೋದು, ಅಥವಾ ಅವಳ ಮನಸ್ಸಲ್ಲಿರೋ ನೋವು, ಅಥವಾ ನಿಮ್ಗೆ ಹೇಳ್ಕೋಬೇಕು, ನಾನು ಒಬ್ರಿಗೆ ಯಾರಿಗಾರು ಹೇಳ್ಕೋಬೇಕಂತ ವ್ಲಾಗ್ ಮಾಡ್ತಾಳೆ. ಬಟ್ ಅವಳು ಬ್ಯಾಡ್ ಕಮೆಂಟ್ಸ್ ಮಾಡೋದ್ರಿಂದ ಏನು ಸಿಗುತ್ತೆ? ಹೋಗಲಿ, ಏನಾದರೂ ಯೂಸ್ ಆಗುತ್ತಾ ನಿಮಗೆ? ಒಬ್ರು ಮನಸ್ಸು ನೋಯಿಸ್ಬೋದಷ್ಟೇ, ಅದು ನೋಯಿಸಿ ನಿಮ್ಗೆ ಏನು ಯೂಸ್ ಆಗುತ್ತೆ?
ಹೇಳಿ ಏನು ಯೂಸ್ ಆಗುತ್ತೆ ಅಂತ? ಅವಳು ಕಣ್ಣಿಗೆ ಸುಮ್ಮನೆ ಬಿಡುತ್ತಾ ಹೇಳಿ? ಎಷ್ಟು ಅಳ್ತಾಳೆ ಅಂದರೆ ಅವಳು ಸೀರಿಯಸ್ಲಿ. ಈಗ ನನ್ನ ಮದುವೆಲಿ ಅಳಲಿಲ್ಲ ಅವಳು, ಮತ್ತು ನಾನು ಇವಾಗ ಕಳಿಸ್ಕೊಡುವಾಗಲೂ ಅಳಲಿಲ್ಲ. ಬಟ್ ಅವಳು ಎಮೋಷನಲ್ಲಿ ಏನಾದರೂ ಹರ್ಟ್ ಆಗಿಬಿಟ್ರೆ, ನೀನು ಒಂದೇ ಒಂದು ಮಾತು ಏನಾದರೂ ಅನ್ನಿ ಎಮೋಷನಲ್ಲಿ ಸಿಕ್ಕಾಪಟ್ಟೆ ಅಳ್ತಾಳೆ, ಚಂಡಿ ಆಗ್ಬಿಡ್ತು. ಅಳ್ಕೊಂಡು ಮನೇಲೆಲ್ಲ ನನಗೆ ಹತ್ಕೊಂಡು ಫೋನ್ ಮಾಡೋಳೆ, ಶಾಂತು ಹಿಂಗೆಲ್ಲ ಮಾಡೋರೆ ನೀನು ಹೇಳೋಕ್ಕಾಗಲ್ವಂತ. ಸೀರಿಯಸ್ಲಿ ಬೇಜಾರಾಗೋಯ್ತು. ಪ್ಲೀಸ್ ಸ್ಟಾಪ್ ಬ್ಯಾಡ್ ಕಮೆಂಟ್ಸ್. ಅವಳದು ಅವಳ ಲೈಫು, ನಮ್ಮ ಅಪ್ಪ ಅಮ್ಮ ನಮ್ಮ ಕೃತು ನಾವು ಅಷ್ಟೇ ಅವಳ ಜೀವನ, ಇನ್ಯಾರೂ ಇಲ್ಲ. ನಮ್ಮ ಕೃತು ಅವ್ರ ಅಪ್ಪನ ನೋಡ್ತಿದ್ದಾರೆ ನಮ್ಮ ಸ್ವಾಗತದಲ್ಲಿ. ಯಾವುದೇ ಥರ ನೀವು ಬ್ಯಾಡ್ ಕಮೆಂಟ್ಸ್ ಅಂತೂ ಮಾಡೋಕ್ಕೆ ಹೋಗಬೇಡಿ. ನಮ್ಮ ಲೈಫ್ ಸ್ಟೈಲ್ ನಮಗಿರುತ್ತೆ, ಪ್ಲೀಸ್. ಅದು ಎಕ್ಸ್ಪೆಷಲಿ ಲಕ್ಷ್ಮಿ ಅನ್ನೋರು ಒಂದು ಐ ಡಿ ಬರುತ್ತೆ, ನೀವು ಹೋಗಿ ನೋಡ್ಬೋದು. ಅವರೊಬ್ಬರೇ ಎಲ್ಲ. ನೀವು ನನ್ನ ಐ ಡಿಲಿರೋರು ಎಲ್ಲರೂ ಕೂಡ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಬಟ್ಗೆ ಬ್ಯಾಡ್ ಕಮೆಂಟ್ಸ್ ಮಾಡೋರು ಒಂದು ಇಬ್ಬರು ಇದ್ದಾರೆ, ನನಗೆ ಗೊತ್ತಿರೋದು ಒಂದೇ ನೇಮು, ಲಕ್ಷ್ಮಿ ಅಂತ. ಪ್ಲೀಸ್ ನೋಡಿ, ನಾನು ಅವಳ ತಂಗಿಯಾಗಿ ಫಸ್ಟ್ ಆಫ್ ಆಲ್ ನನಗೆ ಆ ಪ್ರಾಬ್ಲಮ್ ಇಲ್ಲ. ನಮ್ಮ ಮಧ್ಯೆ ಬರ್ತಿದ್ದಾಳೆ, ಎಲ್ಲ ತಕ್ಕೂ ಬರ್ತಿದ್ದಾಳೆ ಅಂತ ನಿಮ್ಗೆ ಗೊತ್ತಾ? ನಮ್ಮ ಅಕ್ಕನ ಪ್ರತಿ ಒಂದರಲ್ಲೂ ನೀನು ಇರಬೇಕು ಅಂತ ಅಂದ್ಬಿಟ್ಟು ನಾನೇ ಅವಳನ್ನ ಫೋರ್ಸ್ ಮಾಡಿ ಪ್ರೆಸೆಂಟ್ ನನ್ನ ಮದುವೆ ಡೇಟ್ ಫಿಕ್ಸ್ ಮಾಡುವಾಗಲೂ ಕೂಡ ಅವಳನ್ನ ಕರ್ಕೊಂಡೋಗಿದ್ದೀನಿ. ಆ್ಯಂಡ್ ನಮ್ಮದು ರಾಶಿ ಬಲ ಆಗಿ ಬರುತ್ತಾ ಅಂತ ಕೇಳೋಕ್ಕೂ ಅಪ್ಪಾಜಿ ಹೋಗ್ತಾಯಿದ್ರು. ನೀನು ಹೋಗಲೇಬೇಕು ಅಂತ ಆಗ್ಲೂ ಕೂಡ ಅವಳನ್ನೇ ನೀನು ಹೋಗಲೇಬೇಕು, ನೀನೇ ಹೋಗಬೇಕು ಅಂತ ಅಂದ್ಬಿಟ್ಟು ಅವಳನ್ನೂ ಕಳಿಸಿದ್ದೀನಿ. ಪ್ರತಿಯೊಂದರಲ್ಲೂ ನೀನು ಇರಬೇಕು, ಏಕೆಂದರೆ ನೀನು ನಮ್ಮ ಅಕ್ಕ ಅಂತ ನಾನು ಕೊಡಿಸಿದ್ದೀನಿ. ಅಷ್ಟು ಇಂಪಾರ್ಟೆನ್ಸ್ ನಾನು ಅವಳಿಗೆ ಕೊಡ್ತೀನಿ. ಆ್ಯಂಡ್ ನನಗೆ ಪ್ರಾಬ್ಲಮ್ ಇಲ್ಲ, ನಮ್ಮ ಬಂದೇ ಬರ್ತಿದ್ದಾಳೆ, ಡಿಸ್ಟರ್ಬ್ ಆಗ್ತಿದೆ ಅಂತ. ಇದು ಏನೋ ಅಂತಾರೆ, ನಮ್ಮದು ಅಫಿಷಿಯಲ್ ಲೈಫ್ ಅಲ್ಲ, ಆ್ಯಂಡ್ ಸಿಟಿ ಜೀವನ ಅಲ್ಲ ನಮ್ಮದು. ಇವರಿಬ್ಬರಿಗೆ ಪ್ರೈವೇಸಿ ಬೇಕು, ಇವರಿಬ್ಬರೇ ಇರಬೇಕು. ಮೇ ಬಿ ಸಿಟಿಗಳಲ್ಲಿ ಆ ಥರ ಇರ್ಬೋದು, ಬಟ್ ನಮ್ದು ಹಳ್ಳಿ ಜೀವನ. ನಮಗೆ ಏನು ಬೇಕು? ಫ್ಯಾಮಿಲಿ ಬೇಕು. ಈ ಥರ ಇದೆ ನಮ್ಮ ಜೀವನ. ಬಟ್ ನೀವು ಯಾರನ್ನೂ ಕೂಡ ಜಡ್ಜ್ ಮಾಡೋಕ್ಕೆ ಹೋಗಬೇಡಿ, ಆ್ಯಂಡ್ ಯಾರು ಕೂಡ ಬ್ಯಾಡ್ ಕಮೆಂಟ್ಸ್ ಆಡೋಕ್ಕೆ ಹೋಗಬೇಡಿ. ಒಬ್ಬರು ಮನಸ್ಸು ನೋಯಿಸೋದ್ರಿಂದ ನಿಮ್ಗೆ ಏನೂ ಕೂಡ ಆಗೋದಿಲ್ಲ. ಪ್ಲೀಸ್ ನೀವು ಕಮೆಂಟನ್ನು ನೀವು ಈ ಥರ ಬ್ಯಾಡ್ ಕಮೆಂಟ್ ಮಾಡೋದಾದ್ರೆ ವೀಡಿಯೋನೇ ನೋಡಿಬಿಡಿ. ಅವಳು ತುಂಬ ಬೇಜಾರು ಮಾಡ್ಕೊಂಡಿದ್ದಾಳೆ. ಈ ವಿಡಿಯೋ ಇದಕ್ಕೋಸ್ಕರನೇ ಮಾಡಿದ್ದು, ಇವ್ರಿಗೆ ಹೇಳೋದಕ್ಕೋಸ್ಕರ. ಆ್ಯಂಡ್ ಎಲ್ರಿಗೂ ಬಾಯ್ ಬಾಯ್. ಇವತ್ತು ಒಂದೇ ದಿನ 2 ವೀಡಿಯೋ ಹಾಕ್ತಾಯಿದ್ದೀನಿ.